ನಮಸ್ಕಾರ. ವೈಸಿ ಭಾನುಮತಿಯವರದ್ದು ಗ್ರಂಥ ಸಂಪಾದನೆಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ಅದು ಬಹಳ ದೊಡ್ಡ ಮಹಿಳಾ ಹೆಸರು. ಅವರ ಬಗ್ಗೆ ವಿವರಗಳು ಇಲ್ಲಿವೆ. ವೈಸಿ ಭಾನುಮತಿ ಕನ್ನಡ ಭಾಷೆಯ ಪ್ರಾಚೀನ ಸಾಹಿತ್ಯ ಹಾಗೂ ಜಾನಪದ ಸಾಹಿತ್ಯ, ಗ್ರಂಥ ಸಂಪಾದನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ಮಹತ್ವದ ಸಾಧನೆ ಮಾಡಿದ್ದಾರೆ. ಇವರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಯಮಸಂದಿ ಎಂಬ ಊರಿನಲ್ಲಿ ಹುಟ್ಟಿದರು ಅಂತ ಅರ್ಥ. ಅದರ ಬಗ್ಗೆ ಒಂದಷ್ಟು ತಮಾಷೆಗಳಿವೆ. ನಾನು ತಮಾಷೆನ ಮಧ್ಯೆ ಮಧ್ಯೆ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಓದ್ಬಿಡ್ತೀನಿ. ಆಮೇಲೆ ಅದಕ್ಕೆ ಮತ್ತೆ ನಾನು ಬರ್ತೀನಿ ಇದಕ್ಕೆ ಆ ವಿಷಯಕ್ಕೆ. ಯಮಸಂದಿ ಎಂಬ ಊರಿನಲ್ಲಿ ಹುಟ್ಟಿದರು ಅಂತ. ತಂದೆ ವೈ.ಬಿ. ಚೆನ್ನೇಗೌಡರು, ತಾಯಿ ಎಚ್.ಎಸ್. ಜಯಮ್ಮನವರ ಮಗಳಾಗಿ ಜನಿಸಿದರು. ಇವ್ರ ಬಗ್ಗೆನೂ ಒಂದಿಷ್ಟು ವಿವರಗಳಿವೆ, ನಾನು ಆಮೇಲೆ ಅದಕ್ಕೆ ಬರ್ತೀನಿ. ಶಿಕ್ಷಣ ಪ್ರಾಥಮಿಕದಿಂದ ಪ್ರೌಢಶಾಲೆಯವರೆಗೆ ಬೇಲೂರಿನ ಸರ್ಕಾರಿ ಪಾಠಶಾಲೆಯಲ್ಲಿ, ಮೈಸೂರು ಮಹಾರಾಣಿ ಕಾಲೇಜಿನಿಂದ BSc MBBS ಓದಬೇಕು ಅನ್ನೋ ಆಸೆ ಇತ್ತಂತೆ. ಅದಕ್ಕೆ BSc ಓದ್ತಾ ಇದ್ದರಂತೆ. ಅಲ್ಲಿ ತಂದೆಗೂ MBBS ಮಾಡಬೇಕು, ಮಗಳು ಡಾಕ್ಟರ್ ಆಗಬೇಕು ಅನ್ನೋ ಆಸೆ. ಆದರೆ ಶೀಲಾವತಿ ಎನ್ನುವಂತಹ ಹುಡುಗಿ, ಒಬ್ಬ ಗೆಳತಿ ಅಂತ ಇಲ್ಲಿ ಬರೆದಿದ್ದಾರೆ. ಅವಳ ಹೆಸರು ಕೂಡ ನನಗೆ ಗೊತ್ತಿದೆ, ಯಾಕೆಂದರೆ ಭಾನುಮತಿ ಬಗ್ಗೆ ಒಂದು ಕಡೆ ಮಾತಾಡಿದ್ದೆ ಆಗಲೇ. ಅವರೇ ನನಗೆ ಕಳಿಸಿದ ಇಮೇಲಲ್ಲಿ ಕಳಿಸಿದ ಬಯೋಡೇಟಾ ನನ್ನ ಹತ್ರ ಇದೆ. ಅದರಲ್ಲಿ ಅವೆಲ್ಲ ಇವೆ ಅಂತ ಕಾಣುತ್ತೆ. ಅದರಿಂದ ಹುಡುಗಿ ಹೆಸರು ಕೂಡ ನನಗೆ ಗೊತ್ತು. ಅದನ್ನು ಕೂಡ ನಾವು ಆಮೇಲೆ ಹೇಳೋಣ. ಮಂಗಳೂರಿನ ಮಂಗಳ ಗಂಗೋತ್ರಿಗೆ ಹೋಗಿ ಸೇರಿಕೊಂಡು SV ಪರಮೇಶ್ವರ ಪಟ್ಟ ಅಲ್ಲಿದ್ದು MA ಪದವಿ ಪಡೆದು ಕನ್ನಡದಲ್ಲಿ ವರ್ಧಮಾನ ಸಾಹಿತ್ಯ ಅನ್ನುವ ಪ್ರೌಢ ಪ್ರಬಂಧ ರಚಿಸಿ ಆನೆ ಉಪಾಧ್ಯಾಯ ಚಿನ್ನದ ಪದಕದೊಡನೆ ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದ PhD ಪದವಿ. ಅಂದರೆ MA ಮಾಡಿದ್ದು ಮಂಗಳ ಗಂಗೋತ್ರಿಯಲ್ಲಿ, PhD ಮಾಡಿದ್ದು ಮಾನಸ ಗಂಗೋತ್ರಿಯಲ್ಲಿ ಅಂತ ಇಟ್ಕೊಳ್ಬೇಕು. ಮತ್ತು PhD ಥೀಸಿಸ್ ಹೆಸರು ವರ್ಧಮಾನ, ಕನ್ನಡದಲ್ಲಿ ವರ್ಧಮಾನ ಸಾಹಿತ್ಯ ಅಂತ. ವರ್ಧಮಾನ ಮಹಾವೀರನ ಬಗ್ಗೆ, ಅವನು ಜೈನ ತೀರ್ಥಂಕರ ಅಲ್ಲ, ಅವನ ಬಗ್ಗೆ ಬರೆದಂತಹ ಕಾವ್ಯಗಳು ಯಾವ್ಯಾವು ಅಂತ. ವಿಜ್ಞಾನದಲ್ಲಿ BSc ಪದವೀಧರಿಯಾದರೂ ಸ್ನೇಹಿತೆಯೊಬ್ಬಳ ಪತ್ರದಿಂದ ಅಂತ ಶೀಲಾವತಿ ಅನ್ನೋ ಹುಡುಗಿ ಒಂದು ಪತ್ರ ಬರ್ತಿದ್ದಂತೆ ಕನ್ನಡದಲ್ಲಿ. ತುಂಬ ಚೆನ್ನಾಗಿತ್ತಂತೆ. ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಪತ್ರ ಬರಿಬೋದಾ? ನಾವೆಲ್ಲ ಯಾಕೆ ಇಂಗ್ಲೀಷಲ್ಲಿ ಬರಿತೀವಿ? ಹಾಗಾದರೆ ತಡಿ, ನಾನು ಕನ್ನಡ MA ಓದ್ಬಿಡ್ತೀನಿ, ಇನ್ನು ಕನ್ನಡ MA ಮಾಡಬೇಕು ಅನ್ನೋ ಆಸಕ್ತಿ ಅವ್ರು ಬಂತು ಅಂತ ಅವ್ರು ಹೇಳಿದರು. ಮಂಗಳೂರು ವಿಶ್ವವಿದ್ಯಾಲಯದಿಂದ MA ಪದವಿ ಪಡೆದ ನಂತರ ಸಂಶೋಧನೆ ಹಾಗೂ ಗ್ರಂಥ ಸಂಪಾದನಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು ಸಂಪಾದಿಸಿದ್ದು ಹಲವಾರು ಕನ್ನಡದ ಕೃತಿಗಳು. ಆಮೇಲೆ MA ಮಾಡಿದ ತಕ್ಷಣ ಅವರು ಮೈಸೂರು ಬಂದಿದ್ದು, ಅಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ದ ಜಾಗ, ಅಲ್ಲಿ ಕಲಬುರಗಿ ಬಂದಿದ್ದು, ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ. ಈಗ ನಾನು ಓಟಕ್ಕೆ ಡಿಸ್ಟರ್ಬ್ ಆಗುತ್ತೆ ಮಧ್ಯೆ ಮಾತಾಡಿದ್ರೆ ಅಂತ ಹೇಳಿ ಅಷ್ಟೇ. ಮತ್ತು ಅಲ್ಲಿ ಉದ್ಯೋಗದ ಬಗ್ಗೆ ಇದ್ದೀವಿ. ಉದ್ಯೋಗಕ್ಕೆ ಸೇರಿದ್ದು ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಗ್ರಂಥ ಸಂಪಾದನೆ ವಿಭಾಗದಲ್ಲಿ. ಬಾಯಿ ತಡೆಯೋದೇ ಇಲ್ಲ. ನಾವು 71 ನಾನು ಬಿಟ್ಟಿದ್ದು ಇದನ್ನು, ಏನನ್ನು ಮಾನಸ ಗಂಗೋತ್ರಿನ, ಇದನ್ನು ಕನ್ನಡ ಅಧ್ಯಯನ ಸಂಸ್ಥೆನ. ಇವರು ಅಲ್ಲಿಗೆ ಬಂದಿದ್ದು 75, 1971 ನಾನು ಬಿಟ್ಟೆ, 75 ಬಿಟ್ಟೆ. ಇವ್ರು ಬಂದರು. ಇವ್ರು ಬರೋಕ್ಕೆ ಮೊದಲು ಅಲ್ಲಿ ನಾವು ಹೋಗ್ತಿದ್ವಿ. ಇದನ್ನು ನಾನು ಬೇರೆ ಬೇರೆ ಕಡೆ ಹೇಳಿದ್ದೀನಿ. 2 ಮಹಡಿಯ ಕಟ್ಟಡದಲ್ಲಿ ನಮಗೆ 2 ಮಹಡಿಲಿ ಕ್ಲಾಸಸ್ಸು. ಮೊದಲನೇ ಮಹಡಿಲಿ ಬಹುಶಃ ಆಫೀಸ್ ಅಂತ ಕಾಣ್ತೀನಿ, ಡೈರೆಕ್ಟ್ರ್ ರೂಮು. ಮಧ್ಯಕ್ಕೆ ಹೋಗಬೇಕು ನೇರಕ್ಕೆ ನೆಟ್ಗೆ, ಅಲ್ಲಿ ಗ್ರಂಥ ಸಂಪಾದನೆ. ಸುಮ್ಮನೆ ಹೋಗೋದು, ಅಲ್ಲಿ ಪ್ರತಿದಿನ ತಿರ್ಗೋದು, ಅಲ್ಲಿ ಕೂತ್ಕೊಳ್ಳೋದು, ಎಲ್ಲನೂ ಹುಡ್ಕೋದು ಎಲ್ಲ ನಾನು ಮಾಡ್ತಾಯಿದ್ದೆ. ಅಲ್ಲಿ ಮೊದಲನೇ ದರ್ಜೆಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಣೆ ಮಾಡಿದರು ಅಂತ ಇದೆ. ಕನ್ನಡದಲ್ಲಿ ವರ್ಧಮಾನ ಸಾಹಿತ್ಯ ಅವರ PhD ಪ್ರಬಂಧ. ಆಮೇಲೆ ಅವರ ಬೇರೆ ಕೃತಿಗಳ ಬಗ್ಗೆ ಕೂಡ ಹೇಳೋದಿದೆ ತುಂಬ. ಈಗಲೇ ಹೇಳೋದು, ಆಮೇಲೆ ಹೇಳೋದು ನೋಡ್ಕೊಳ್ಳೋಣ. ವಿಜಯಕುಮಾರಿ ಚರಿತೆ, ಶಸ್ತಲ ತಿಲಕ, ಪುರಾತನದ ಚರಿತೆ, ಇವೆಲ್ಲ ಏನು ಸಂಪಾದನೆಗಳು. ಏಕೋ ರಾಮೇಶ್ವರ ಪುರಾಣ, ಕನ್ನಡ ಶ್ರಾವಕಾಚಾರ ಗ್ರಂಥಗಳು, ಸೌಂದರ್ಯ ಕಾವ್ಯ, ಮಡಿವಾಳೇಶ್ವರ ಕಾವ್ಯ, ಬಸವ ಮಹತ್ವದ ಸಾಂಗತ್ಯ, ಅರಸರ ಚರಿತ್ರೆಗಳು, ಸಹ್ಯಾದ್ರಿ ಕಂಡ, ಇದ್ರ ಬಗ್ಗೆ ವಿಶೇಷವಾಗಿ ಹೇಳೋದಿದೆ, ಆಮೇಲೆ ಹೇಳ್ತೀನಿ. ಮಡಿವಾಳೇಶ್ವರರ ಲಘು ಕೃತಿಗಳು. ಇಲ್ಲಿ ಮಾತಾಡೋಕ್ಕೆ ಹೋದರೆ ಏನಾಗುತ್ತೆ ಅಂತಂದರೆ, ನಾನು ಬರ್ಕೊಂಡಿರೋ ಹಾಳೆಗಳು ಮತ್ತು ಮೊಬೈಲ್ ಜಾಗ ಎಲ್ಲ ಹೆಚ್ಚು ಕಮ್ಮಿ ಆಗೋಗ್ಬಿಡುತ್ತೆ. ಮತ್ತು ನನ್ನ ಮಾತಿನ ಊಟಕ್ಕೆ ಧಕ್ಕೆ ಬಂದು ಎಲ್ಲಿ ಶುರು ಮಾಡಿದ್ದೆ ಅಂತ ವಾಪಸ್ ಕೊಟ್ಟಾಗ್ತದೆ, ಒದ್ದಾಡೋ ಥರನೂ ಆಗ್ತಿತ್ತು ಪಾಠ ಮಾಡುವಾಗ. ಅದಕ್ಕೋಸ್ಕರ ಒಂದು ದಿವಸ ಓದ್ಬಿಡ್ತಾಯಿದ್ದೀನಿ ಅಷ್ಟೇ. ಮತ್ತು ನಾನೇನು ಪುಸ್ತಕದ ಬಗ್ಗೆ ಮಾತಾಡ್ತೀನೋ ಅದು ಮಹತ್ವದ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಜಾನಪದ ಕೃತಿಗಳು, ಈ ಬೀಡಿನ ಜನಪದ ಕಥೆಗಳು, ಇದು ತುಂಬ ಮುಖ್ಯವಾದ್ದು.
ಮಲೆನಾಡ ಶೈವ ಒಕ್ಕಲಿಗರು ಬತ್ತೀಸ ಪುತ್ಥಳಿ ಕತೆ, ಜಾನಪದೀಯ ಅಧ್ಯಯನ, ಜಾನಪದ ಭಿತ್ತಿ, ಜನಪದ ಅಡುಗೆ, ಜಾನಪದ ಆಂತರ್ಯ, ಮಕ್ಕಳ ಹಾಡುಗಳು ಇಷ್ಟೊಂದು ಯಾಕೆ ಬರೆದ್ರು ಅನ್ನೋದಕ್ಕೂ ಒಂದು ಸ್ವಾರಸ್ಯಕರವಾದ ಕಾರಣ ಇದೆ. ಅದನ್ನು ನಾನು ಹೇಳ್ತೀನಿ. ಚಂದ್ರಹಾಸನ ಕಥೆ ಎನ್ನುವ ನಾಟಕ, ಇದು ಸಂಪಾದನೆನ ಅಥವಾ ಸ್ವಂತದ್ದ ಅಂತ ನೋಡೋಣ. ಇದು ಅವಳದ್ದೇ ಗಿರಿಯಮ್ಮನ ಹೆಳವನಕಟ್ಟೆ ಗಿರಿಯಮ್ಮನ ಕಾವ್ಯ ಅಂತ ಹೇಳಕ್ಕೆ ಹೊರಟೆ. ಸ್ವತಂತ್ರ ಕೃತಿಗಳು ಅವರು ಬರೆದಿದ್ದೇನು ಅಂದರೆ ಆಲಿ ನುಂಗಿದ ನೋಟ, ಗ್ರಂಥ ಸಂಪಾದನೆ, ಕೆಲವು ಅಧ್ಯಯನಗಳು, ಗ್ರಂಥ ಸಂಪಾದನೆ, ವಿವಕ್ಷೆ. ಈ ಪುಸ್ತಕ ನನ್ನ ಹತ್ರ ಇತ್ತು. ನಾನು ವಿಡಿಯೋ ಮಾಡುವಾಗ IASಗೆ ವಿಡಿಯೋ ಮಾಡುವಾಗ ಇದನ್ನು ಹಿಂದ್ಗಡೆ ಫೋಟೋ ಇದೆ, ಅದನ್ನು ತೋರಿಸಿದ್ದೆ ನಾನು. ಇಲ್ಲಿ ಬೇರೆ ಫೋಟೋ ತೋರಿಸ್ತೀನಿ. ಗ್ರಂಥ ಸಂಪಾದನೆಯ ಎಳೆಗಳು, ಸಮಾಗತ, ಶಿಶು ಸಾಹಿತ್ಯ ಕೂಡ ಬರೆದಿದ್ದಾರೆ. ವಿಕ್ರಮಾದಿತ್ಯನ ಸಿಂಹಾಸನ, ಪುಟ್ಟ ಮಲ್ಲಿಗೆ, ಹಿಡಿ ತುಂಬ ಅನ್ನುವಂಥದ್ದು. ಅವರ ಪ್ರಶಸ್ತಿಗಳ ಪಟ್ಟಿ ತುಂಬ ದೊಡ್ಡದಿದೆ. ಅದನ್ನು 2 ಸಲ ಓದೋದ, ಒಂದೇ ಸಲ ಓದೋದ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಒಂದೇ ಸಲ ಓದ್ತೀನಿ, 2 ಸಲ ಆಗ್ಬಿಡುತ್ತೆ. ನಿರ್ವಹಣೆ ಮಾಡಿದ ಹುದ್ದೆಗಳು ಯಾವ್ಯಾವು ಅಂದರೆ ಹಳ್ಳಿಮಿಡಿಯಲ್ಲಿ ನಡೆದ ಬೇಲೂರು ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಅಂತ ಇದೆ. ಪ್ರಶಸ್ತಿಗಳು ತುಂಬ ಇವೆ, ಇಲ್ಲಿ ತುಂಬ ಇದೆ. ಮತ್ತು ಒಂದು ಮುಖ್ಯವಾದ ಬಿಟ್ಟು ಹೋಗಿದೆ, ಅದನ್ನು ನಾನು ಸೇರಿಸ್ತೀನಿ. ಇಲ್ಲಿರೋದು ಓದ್ಬರೋಣ, ಬಿಟ್ಟಿರೋದನ್ನು ಸೇರಿಸರಾಯಿತು. BM ತೀನಂ ಶ್ರೀ ಸಂಶೋಧನಾ ಪ್ರಶಸ್ತಿ, BM ಶ್ರೀ ಪ್ರತಿಷ್ಠಾನದ ಸಾವಿತ್ರಮ್ಮ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಗುಂಡಿ ಚಂದ್ರಶೇಖರ ಐತಾಳ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಬಹುಮಾನ, ಪಾಗು ಹಳಕಟ್ಟಿ ಸಂಶೋಧನಾ ಪ್ರಶಸ್ತಿ, ಹಾಕ ರಾಜೇಗೌಡ ಗ್ರಂಥ ಸಂಪಾದನಾ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿ. ಇನ್ನೊಂದು ಬಿಟ್ಟು ಹೋಗಿದೆ, HS ಪಾರ್ವತಿ ಪ್ರಶಸ್ತಿ ಅಂತ ಸೇರಿಸ್ಕೊಂಡ್ರಿ. ಅದು ಈಗ 2 ವರ್ಷದ ಹಿಂದೆ ಕೊಟ್ಟಿದ್ದು, ಅದು ಗೂಗಲಲ್ಲಿ ಸೇರಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಸ್ವಾರಸ್ಯಕರವಾದ ವಿಷಯಗಳಿವೆ ಅಂತ ನಾನು ಹೇಳಿದೆ ಅಲ್ಲ, ಹಾಗಾಗಿ ಇವ್ರ ಬಗ್ಗೆ ತೋರಿಸೋದಕ್ಕೆ ಮೇಡಮು ತುಂಬ ಚೆನ್ನಾಗಿದ್ದಾರೆ. ನಾವು HS ಪಾರ್ವತಿ ಪ್ರಶಸ್ತಿ ತೊಗೊಳಕ್ಕೆ ಒಟ್ಟಿಗೆ ಹೋಗಿದ್ವಲ್ಲ, ಅಲ್ಲೇ ನಾನು ಅಲ್ಲಿ ಮಾನಸ ಗಂಗೋತ್ರಿ ಅವ್ರು ನೋಡಿದ್ವಿ, ನಾನು ನೆನಪಾಯಿತು. ಝೂಮ್ ಮಾಡಬೇಡಿ ಅಂತ ಹೇಳಿದ್ದಾರೆ, ಝೂಮ್ ಆಗ್ತಾಯಿಲ್ಲ. ಝೂಮ್ ಆಗಿದ್ರೆ ಚೆನ್ನಾಗಿರ್ತಿತ್ತು ತೋರ್ಸೋಕ್ಕೆ ಅಂತ ನಾನು ಅಂದ್ಕೊಂಡೆ. ಬಿಡಿ, ನಾವೇ ಝೂಮ್ ಮಾಡೋಣ. ಇದು ನಾನು ಅವ್ರಿಗೆ ಹೇಳಿದೆ, ಸಿನಿಮಾ ನಟಿ ಒಬ್ಬರು ಇದ್ರಲ್ಲ ಭಾನುಮತಿ ಅಂತ, ಅವ್ರ ಥರ ಇದ್ದೀರ ನೀವು ಅಂತ ಹೇಳ್ಬಿಟ್ಟಿದ್ದೆ ನಾನಂತ. HS ಪಾರ್ವತಿ ಪ್ರಶಸ್ತಿಯನ್ನು ನಾನು ಅವ್ರ ಜೊತೆ ಹಂಚ್ಕೊಂಡಿದ್ದೆ, ಇಬ್ಬರು ತೊಗೊಂಡಿದ್ವಿ. ಈಗಿಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಕೆಲವು ವಿಷಯಗಳು, ಸ್ವಾರಸ್ಯಕರವಾದ ವಿಷಯಗಳು ಮಾತ್ರ ನಾನು ಹೇಳ್ತೇನೆ, ಮಿಕ್ಕಿದೆಲ್ಲ ವೈ ರಿಪೀಟ್ ಆಗುತ್ತವೆ. ಅಲ್ಲಿ ಇವರು ಬಂದಿದ್ದು 1995 ಅಂತ ಹೇಳಿದೆ ಅಲ್ಲ, ನಾನು 1971, ನಾನು ಬಿಟ್ಟಿದ್ದು 71, ಇವ್ರು ಬಂದಿದ್ದು 75 ಅಂತ ಹೇಳಿದೆ. ಒಂದು 3-4 ವರ್ಷ ಮುಂಚೆ ಬಂದುಬಿಟ್ಟಿದ್ರೆ ನಾವಿಬ್ಬರು ಒಟ್ಟಿಗೆ ಭೇಟಿ ಮಾಡ್ತಿದ್ವಿ ಅಂತ ಕೂಡ ಹೇಳಿದೆ. ರಾಮಣ್ಣ ಅಂತ ಒಬ್ಬರು ಅಲ್ಲೇ, ಅವರು ಸಂಶೋಧನಾ ವಿದ್ಯಾರ್ಥಿನೋ ಗೊತ್ತಿರೋ ಓಡಾಡ್ತಾ ಇದ್ರಂತೆ. ಅವರು ಇವರನ್ನು ಮದುವೆ ಮಾಡ್ಕೊಳ್ಳೋ ಪ್ರಪೋಸಲ್ನ ಇಟ್ಟಿರಂತೆ. ಇವರು ಮನೆಯಲ್ಲಿ ಕೇಳಬೇಕು, ಮನೆಯವ್ರು ಹೇಳಿದವ್ರನ್ನೇ ನಾನು ಮಾಡ್ಕೊಳ್ಳೋದು, ಮನೇಲಿ ಒಪ್ಪಿದ್ರೆ ಮಾತ್ರ ಮದುವೆ ಅಂದ್ರಂತೆ. ಆಮೇಲೆ ಮನೆಯಲ್ಲಿ ಹೋಗಿ ಈ ಥರ ಯಾರೋ ಒಬ್ಬರು ಹೇಳಿದ್ರು ಅಂದ್ರಿಕೆ ಮನೆಯಲ್ಲಿ ತಂದೆ ತಾಯಿ ಕೋಪ ಮಾಡ್ಕೊಂಬಿಟ್ಟು, ಈ ಥರ ಎಲ್ಲ ಮಾಡ್ತೀನಿ ನೀನು, ಇಂಥ ಕೆಲಸ ಎಲ್ಲ ಮಾಡೋಕ್ಕೆ ಕಳಿಸಿದ್ದು ಅಂತೇಳಿ ಗಲಾಟೆ ಆಗ್ಬಿಟ್ಟಿದ್ರಂತೆ. ಆಮೇಲೆ ಅವರು ತಂದೆ ತಾಯಿನೇ ಒಪ್ಪಿ ಮದುವೆ ಮಾಡಿದ್ರಂತೆ. ತುಂಬ ಚೆನ್ನಾಗಿದೆ, ಅವರು ತಮ್ಮ ಇದರಲ್ಲಿ ಹೇಳ್ಕೊಂಡಿದ್ದಾರೆ ಬಯೋಡೇಟಾದಲ್ಲಿ. ಅವ್ರು ಬಂದು ಸೇರಿದ ಹೊಸ್ತಿದೆಯಲ್ಲ, 75ಕ್ಕೆ ಬಂದು ಸೇರಿದ್ರಲ್ಲ, ಆಗ ಅಲ್ಲಿಗೆ ಬಸವರಾಧ್ಯ, ಸಂಧ್ಯಾ ರೆಡ್ಡಿ, ಮಾಲ್ತಿಪಟ್ಟಣ ಶೆಟ್ಟಿ, ಹಾಕ ರಾಜಶೇಖರ, ಮಂಜುನಾಥ, ಮಹಾರಾಣಿ ಕಾಲೇಜಿನ ಮೇಡಮ್ಗಳು ಎಷ್ಟು ಹೆಸರು ಹೇಳ್ತಾರೆ ಅಂದರೆ ನನಗೆ ಆಶ್ಚರ್ಯ ಆಯಿತು. ಅಯ್ಯೋ ಇವರು ಎಲ್ಲ ನನಗೆ ಮಿಸ್ರು, ಅಯ್ಯೋ ಇವರು ನನ್ನ ಮೆಸ್ರು, ಇವೆಲ್ಲ ನಂಗೆ ಗೊತ್ತಿದ್ರು ನಂಗೆ ಗೊತ್ತು ಅಂತ ಹೇಳಿ ತುಂಬ ಸಂತೋಷ, ಆಶ್ಚರ್ಯ ಆಗ್ಬಿಟ್ಟಿತ್ತು. ಆ್ಯಕ್ಚುಲಿ ಇವ್ರ ಬಗ್ಗೆ ವಿಡಿಯೋ ಮಾಡುವಾಗ ಅಥವಾ ಇವ್ರ ಬಗ್ಗೆ ಯಾವುದೋ ಒಂದು ವೇದಿಕೆ ನನ್ನ ಭಾಷಣ ಮಾಡೋಕ್ಕೆ ಆಹ್ವಾನಿಸ್ತು, ಆನ್ಲೈನ್ ಭಾಷಣ. ಹಾಗಾಗಿ 40 ವರ್ಷ ಗ್ರಂಥ ಸಂಪಾದನೆ, 60 ಪ್ರಾಚೀನ ಕಾವ್ಯ ಗ್ರಂಥಗಳ ವಚನ ಸಂಪುಟಗಳು, ಜಾನಪದ ವಿಶ್ವಕೋಶ, ಸಮೂಹ ಸಂಪಾದಕತ್ವ ಮತ್ತು ದಿಗ್ಗಜರ ಒಡನಾಟ. ಅದು ಈಗ ನನಗೆ ಗ್ರಂಥ ಸಂಪಾದನೆ ಅಂದರೆ ಏನು ಅಂತ ನಾನು
ಹೇಳಿದ್ದೀನಿ ಅನೇಕ ಕಡೆಗಳಲ್ಲಿ. ಆದರೂ ನಾನು ಮತ್ತೆ ಹೇಳ್ತೀನಿ. ಯಾಕೆ ಅಂದರೆ ಯಾವ ಭಾಷಣ ಯಾರು ಕೇಳಿರ್ತಾರೋ, ಯಾರು ನೋಡಿರ್ತಾರೋ ವೀಡಿಯೋ ಅಂತ. ತುಂಬ ಹಿಂದೆ ಪೇಪರ್ ಇರಲಿಲ್ಲ, ಪ್ರಿಂಟಿಂಗ್ ಮಿಷನ್ ಇರಲಿಲ್ಲ, ಬಿಳಿ ಹಾಳೆನೂ ಇರಲಿಲ್ಲ, ಪೆನ್ನು ಇರಲಿಲ್ಲ. ಕವಿಗಳು ಏನು ಮಾಡ್ತಿದ್ದಾರೆ ಅಂದರೆ ಓಲೆಗರಿ ಪ್ರತಿಗಳು, ಓಲೆಗರಿ ಗ್ರಂಥ, ಓಲೆಗರಿ ಹಾಳೆ ಅಂದರೆ ಮರದ ಹಾಳೆ, ಬೂರ್ಜೋ ವೃಕ್ಷ ಅನ್ನೋ ಮರದ, ಭೂವೃಕ್ಷ ಅಂದರೆ ಮರ, ಹಾಳೆ ಉದ್ದಕ್ಕೆ ಒಳ್ಳೆ ಹಾಳೆ ಇದ್ದಾಗೆ ಇರ್ತೇವೆ. ಅದನ್ನು ಒಣಗಿಸಿ ಮೆತ್ತು ಮಾಡಿ ಇಟ್ಕೊಂಡು ಅದರ ಮೇಲೆ ಕಂಠಪತ್ರ ಅಂತ, ಕಂಠಪತ್ರ ಅಂದರೆ ಮರದ ಪೆನ್ನಲ್ಲ, ಪೆನ್ ಥರ ಆಕಾರ ಇರುತ್ತೆ. ಅದನ್ನು ಮಸಿಯಲ್ಲಿ ಅದ್ಕೊಂಡು ಊರಿ ಬರಿತಿದ್ರು. ನಾವು ಹಿಡ್ಕೊಳ್ಳೋ ಥರ ಪೆನ್ ಹಿಡ್ಕೊಳಕ್ಕಾಗಲ್ಲ, ಅವರು ಪೂರ್ತಿ ಕೈ ಉಪಯೋಗಿಸಿ ಪೆನ್ ಹಿಡ್ಕೋಬೇಕು. ಅವಾಗೆಲ್ಲ ಬೆರಳುಗಳು ನೋಡ್ತೀವಿ. ಆಮೇಲೆ ಊರಿ ಬರಿಬೇಕು, ನಾವು ತೇಲ್ಸಿ ಬರಿತೀವಲ್ಲ ಪೇಪರಲ್ಲಿ, ಆ ಥರ ಅಲ್ಲ. ಅದರಿಂದ ತುಂಬ ಕಷ್ಟ ಅವರು. ನಮ್ಮ ಕವಿಗಳು ಜೀವಮಾನ ಪೂರ್ತಿ ಒಂದೇ ಕಾವ್ಯ ಯಾಕೆ ಬರೆದಿದ್ದಂದರೆ ಹಗಲೂ ರಾತ್ರಿ ಅವರು ಛಂದಸ್ಸು, ಯಾವ ಮಾತ್ರಾಗಣನೋ ಅಕ್ಷರಗಣನೋ, ಷಟ್ಪದಿನೋ, ರಗಳೇನೋ, ಚಂಪೂನಲ್ಲಿ ಖ್ಯಾತ ಕರ್ನಾಟಕ ಜಾತಿ ವೃತ್ತಗಳು, ಅದಲ್ಲದೆ ಬೇರೆ ಮಾತ್ರಾ ವೃತ್ತಗಳು, ಮಧ್ಯದಲ್ಲಿ ಗದ್ಯ ಬರಬೇಕು, ಎಲ್ಲ ಸಡಗರದ ಮಧ್ಯೆ ಕತೆ ಬರಬೇಕು. ಆಮೇಲೆ ಹಾಳೆನ ನಮ್ಮ ಥರ ಧಾರಾಳವಾಗಿ ಉಪಯೋಗಿಸೋ ಹಾಗಿಲ್ಲ. ಒಂದ್ರ ಪಕ್ಕ ಬರ್ಕೊಂಡು ಹೋಗ್ಬೇಕು ತುಚ್ಚವಿದಾಗೆ. ಮಧ್ಯೆ ಒಂದು ಗೆರೆ ಹಾಕಿದ್ರೆ ಆ ಸಾಲು ಮುಗೀತು ಅಂತ ಅರ್ಥ ಅಷ್ಟೇ. ಇದನ್ನು ಗ್ರಂಥ ಸಂಪಾದನೆ ಮಾಡೋರು ಅದನ್ನೆಲ್ಲ ನೋಡ್ಕೋಬೇಕು ಅಂತ ಅರ್ಥ. ಆಮೇಲೆ ಇವೇನಾಗ್ತಿದ್ದು, ಇದನ್ನೆಲ್ಲ ಬರೆದ ಮೇಲೆ ಹಾಳೆಗಳನ್ನ ಕಟ್ಟಾಕೋದಿಗೆ ಕೆಲವ್ರು ದಾರ ತೊಗೊಂಡು ಸುಮ್ಮನೆ ಕಟ್ಬಿಡೋರು, ಬಿಚ್ಚೋಬಿಟ್ರೆ ಆಗೋಯ್ತು. ಆಮೇಲೆ ಪೇಜ್ ನಂಬರ್ ಇಲ್ಲ, ಹುಡ್ಕೋಕ್ಕಾಗಲ್ಲ. ಅದಕ್ಕೆ ಕೆಲವರು ಏನು ಮಾಡ್ಬೋದು, ಮಧ್ಯದಲ್ಲಿ ರಂಧ್ರ ಮಾಡಿಬಿಡೋರು, 2 ರಂಧ್ರ, ಅಥವಾ ತಲೆ ಮೇಲ್ಗಡೆ 2 ರಂಧ್ರ. ಯಾವಾಗ ರಂಧ್ರಕ್ಕೆ ದಾರ ಹಾಕಿ ಕಟ್ಟಾಕ್ತಾರೆ ಸರಿ, ಈ ರಂಧ್ರ ಮಾಡಿದ್ರು ಅಲ್ಲಿದ್ದ ಅಕ್ಷರ ಅಳಿಸೋಗುತ್ತೆ ಅಲ್ವೇ, ರಂಧ್ರ ಮಾಡಿದ್ರು ಅಳಿಸೋಗುತ್ತೆ. ಆಮೇಲೆ ತುದೀಲಿ ಇರುತ್ತಲ್ಲ ಅಕ್ಷರ, ಯಾಕೆ 1 ಇಂಚು ಬಿಡದೆ ಬರೆಯೋದ್ರಿಂದ ಆ ಅಕ್ಷರ ಅಳಿಸೋಗುತ್ತೆ. ಮತ್ತು ಈ ಹಾಳೆನೇ ಪುಡಿ ಆಗೋಗುತ್ತೆ 50 ವರ್ಷಕ್ಕೆ ಕನಸ್ತಾನೆ. ಆದ್ದರಿಂದ ಕಾಲಕಾಲಕ್ಕೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಈ ಹಾಳೆ ಎಷ್ಟು ವರ್ಷ ಬರ್ತಿತ್ತು ಅಂತ ಗೊತ್ತಿಲ್ಲ, ಎಲೆ ಹಾಳೆ, ಮರದ ಎಲೆ. ಕಾಲಕಾಲಕ್ಕೆ ಅದನ್ನು ಓಲೆಗಾರರು, ಪ್ರತಿಕಾರರು, ಲಿಪಿಕಾರರು ಅಂತ ಹೇಳ್ತಾರೆ, ಅವ್ರಿಗೆಲ್ಲ ದುಡ್ಡು ಕೊಟ್ಟು ಅದನ್ನು ಪ್ರತಿ ಮಾಡಿಸೋದು. ಅಂದರೆ ಅಲ್ಲಿರೋದನ್ನೇ ನೋಡ್ಕೊಂಡು ಬರೆಯೋದು. ಸರಿ, ರಂಧ್ರಕ್ಕೆ ಹೋದಾಗ ಅಕ್ಷರ ಅಳಿಸೋಗಿದೆಯಾ, ಊಹೆ ಮಾಡಿ ಬರೀತಿದ್ರು ಅವರು. ಹಾಗೆ ಆ ಥರ ಇದನ್ನಿಟ್ಕೊಂಡು ಈ ಥರದ್ದು ನಮಗೆ ಧಾರ್ಮಿಕ ಗ್ರಂಥಗಳಾದರೆ ತುಂಬ ಸಿಗುತ್ತವೆ. ಲೌಕಿಕ ಗ್ರಂಥಗಳಾದರೆ ಪ್ರತಿಗಳು ಕಡಿಮೆ, ಅದನ್ನು ಯಾರು ಬರ್ಸೋರಿಲ್ಲ. ಪಂಪಭಾರತದ ಪ್ರತಿಗಳು ತುಂಬ ಕಡಿಮೆ, ಆದಿಪುರಾಣದ ಪ್ರತಿಗಳು ಜಾಸ್ತಿ ಸಿಗುತ್ತವೆ. ಆ ಥರ ಪೊನ್ನಣ್ಣು ಭುವನೈಕ ರಾಮೊಬ್ಬಿದೆ, ಸಿಕ್ಕೇ ಇಲ್ಲ. ಶಾಂತಿ ಪುರಾಣ ತುಂಬ ಸಿಗುತ್ತೆ, ಅತಿಮೊಬ್ಬೆ ಬರ್ಸೋದು ಬೇರೆ ಅದನ್ನು. ಸೊ ಈ ಗ್ರಂಥ ಸಂಪಾದನೆ ಮಾಡ್ತಾರಲ್ಲ ಅವರು ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಬಿಳಿ ಹಾಳೆಯಲ್ಲಿ ಬರ್ಕೊಂಡು ಸ್ಖಾಲಿತ್ಯ ಅಂಥೇಳಿ ಮೂಡಿ ಅಕ್ಷರದಲ್ಲಿ ಕೆಲವರು ಬರೀತಾರೆ. ಅವ್ರೇನು ಕಾ ಬರೀತಿದ್ದಾರೋ, ಬಾ ಬರೀತಿದ್ದಾರೋ, ತಾ ಬರೀತಿದ್ದಾರೋ ಗೊತ್ತಲ್ಲ. ಅದನ್ನೆಲ್ಲ ನೋಡಿಕೊಂಡು ಅದಕ್ಕೆ ಹೆಸರು ಕೊಟ್ಕೊಂಡು ಕ ಖ ಗ ಘ ಛ ಛ ಹೆಸರು ಕೊಟ್ಕೊಂಡು ಒಂದೊಂದು ಪ್ರತಿಗೆ ಒಂದೊಂದು ಹೆಸರು ಅದನ್ನೆಲ್ಲ ನೋಡಿ ಹೀಗೆ ಒಂದೊಂದು ಸಲ ಯಾವ ಪ್ರತಿನಲ್ಲಿ ಕಾಣ್ತಾ ಇರುವ ಪದನೂ ಸರಿ ಇಲ್ಲ ಅನಿಸುತ್ತೆ. ಆಗ ಇವರೇನೇ ಒಂದು ಪದ ಹಾಕ್ತಾರೆ, ಅದನ್ನು ಬ್ರ್ಯಾಕೆಟಲ್ಲಿ ಹಾಕ್ತಾರೆ, ಊಹಾಪಾಠ ಅಂತ. ಅಂದರೆ ಇವರೇ ಊಹೆ ಮಾಡಿ ಬರ್ದಿರೋದು, ಅದಕ್ಕೆ ಸರಿ ಹೋದೇ ಸರಿ. ಇದ್ರ ಬಗ್ಗೆ ನಾನು ಬೇರೆ ವೀಡಿಯೋಗಳಲ್ಲೂ ತುಂಬ ಮಾತಾಡಿದ್ದೀನಿ. ಆ್ಯಕ್ಚುಲಿ ಯಾವ ಕ್ಲಾಸಿಗೆ ಮಾತಾಡ್ತಾ ಇದ್ದೀನಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಏನು ಸಹಾಯಕ ಪ್ರಾಧ್ಯಾಪಕ ಹುದ್ದೆ, ಇದು ಬೇರೆ ವೀಡಿಯೋಗಳಲ್ಲೂ ಮಾತಾಡಿದ್ದೀನಿ. ಇದು ಗ್ರಂಥ ಸಂಪಾದನೆ, ಇದ್ರ ಬಗ್ಗೆ ಕೆಲಸ ಮಾಡೋದು. ಈಗ ನಾನು ಹೇಳಿದೆಲ್ಲ ಇಷ್ಟು ಕೆಲಸನೂ ಮಾಡಬೇಕು ಇವರು. ಪ್ರತಿ ಮಾಡಬೇಕಾದಿಲ್ಲ, ಅದು ಮಾಡಿರೋದನ್ನು ಇಟ್ಕೊಂಡು ನಮ್ಮ DLN ಪಂಪರಾಮಾಯಣ ಸಂಪಾದನೆ ಮಾಡಿದ್ದಾರೆ, DL ಸಮಾಚಾರ ಪಂಪಭಾರತ ಸಂಪಾದನೆ ಮಾಡಿದ್ದಾರೆ. ಅದನ್ನು ಮತ್ತೆ ಸಂಪಾದನೆ ಮಾಡುವಾಗ ಮತ್ತೆ ಪರಿಷ್ಕರಿಸ್ತಾ ಹೋಗಬೇಕು. ಹಾಗೆ ಮಾಡಿಯೇ DLNಗೆ ಪಂಪಭಾರತದ ಒಂದು ಪದ್ಯ ಸ್ವಲ್ಪ ಬೇರೆ ಥರ ಕಂಡಿತು. ಅದರ ಬಗ್ಗೆ ಕೂಡ ನಾನು ಹೇಳಿದ್ದೀನಿ. ನನ್ನದೇ ಗ್ರಂಥ ಸಂಪಾದನೆ ಎನ್ನುವ ವಿಡಿಯೋ ಇದೆ, ತುಂಬ ಜನ ನೋಡಿರೋಂಥದ್ದು, ಅದನ್ನು ನೋಡ್ಬೋದು. ಹೀಗಾಗಿ ಮತ್ತು ಅವ್ರು ಹುಟ್ಟಿದ್ದು ಎಲ್ಲ ಹೇಳಿದೆ. ಯಮಸಂಧಿ ಅನ್ನೋ ಊರು, ಯಮಸಂಧಿ ಅಂತ ಊರು. ಬಂದವರೆಲ್ಲ ಯಮಸಂಧಿ ಅಂದ್ರೇನು ಅಂದರೆ ಊರಿನ ಜನ ಹೆಮ್ಮೆಯಿಂದ ಯಮ ಕೂಡ ಒಳಗೆ ಬರಲ್ಲ. ಹಾಗಾದ್ರೆ ಯಾರು ಸಾಯೋದೇ ಇಲ್ವ ಅವರಲ್ಲಿ? ಅಲ್ಲ, ಯಮ ಒಳಗೆ ಬರೋಕ್ಕೆ ಹೆದರ್ಕತಾನೆ ಅಂತ ಹೇಳ್ಕೊತಿದ್ರಂತೆ. ಇವರು ಏನಿದು ಫಸ್ಟ್ ಇಯರ್ MA ಹೋಗ್ತಿದ್ದಾಗೆ ನಿಮ್ಮ ಹುಟ್ಟಿದ ಊರಿನ ಬಗ್ಗೆ ಸಂಶೋಧನೆ, ಒಂದು ರಿಸರ್ಚ್ ಪೇಪರ್ ಮಾಡಬೇಕು. ಫಸ್ಟ್ ಇಯರ್ಗೊಂದು, ಸೆಕೆಂಡ್ ಇಯರ್ಗೊಂದು ಒಂದು ಪ್ರಬಂಧ ಮಂಡಿಸ್ಬೇಕು ಹುಟ್ಟಿದ ಊರಿನ ಬಗ್ಗೆ ಅಂತಂದರೆ. ಇವರು ಯಮಸಂಧಿ
ಹುಡುಕ್ತಾ ಹೋದಾಗೆ ಇವ್ರಿಗೆ ಆಶ್ಚರ್ಯ ಆಯ್ತಂತೆ. ಎಮ್ಮೆ ಸಂಧಿ ಅಂತ ಅಲ್ಲಿ ಎಮ್ಮೆಗಳು ಓಡಾಡ್ತಾ ಇದ್ವು ಆ ಊರಲ್ಲಿ ಜಾಸ್ತಿ, ಅದಕ್ಕೆ ಎಮ್ಮೆ ಸಂಧಿ ಅಂತ ಯಾರೋ ಹೆಸರಿಟ್ರು. ತಗೊಡೋದನ್ನು ಯಮಸಂಧಿ ಅಂತ ಮಾಡಿಬಿಟ್ಟು ಈಗಲೂ ಕೂಡ ಭೂಪಟದಲ್ಲೂ ಯಮಸಂಧಿ ಅಂತಿದೆಯಂತೆ. ಮತ್ತೊಬ್ಬರು ಅವರ ಇದೆಯಲ್ಲ ಬಯೋಡೇಟಾ, ಅಲ್ಲೂ ಯಮಸಂಧಿ ಅಂತ ಬರೆದಿದ್ದಾರೆ ಅಂಥೇಳಿ. ತಂದೆಗೆ ಶಿಕ್ಷಣದ ಮಹತ್ವ ಗೊತ್ತಿತ್ತು, ತಾಯಿ ಸ್ವತಃ ಹಾಡು ಕಟ್ಟಿ ಹಾಡ್ತಿದ್ರು. ಆದ್ದರಿಂದ ಇವ್ರಿಗೆ ವಿದ್ಯೆ ಬಗ್ಗೆ ಮಹತ್ವ ಇತ್ತು. MBBS ಓದಬೇಕನ್ನೋದು ಆಸೆ ತುಂಬ, ತಂದೆ ತಾಯಿಗೂ ತುಂಬ ಆಸೆ ಮಗಳು ಡಾಕ್ಟ್ರ್ ಆಗಬೇಕಂತ. MBBS ಓದಬೇಕಂತ BSc ಓದ್ತಾಯಿದ್ರು ಮೈಸೂರು ಮಹಾರಾಣಿಸಲ್ಲಿ. ಅಲ್ಲಿ ನೋಡಿದ್ರೆ ರುಕ್ಕಮ್ಮ ಮೇಡಮ್ಮು, ಚಂದ್ರಶೇಖರ ಅವರಿಬ್ಬರು ಗಂಡ ಹೆಂಡತಿ, ಅಮೃತ ಮೇಡಮ್ಮು ಅವ್ರ ಬಗ್ಗೆ ಬರೀತಾರೆ. ಇವ್ರು ನನಗೂ ಮೇಡಮ್ಮು, ನಾನು ಓದಿದ್ದು 67-68, ಇವರು ಓದಿದ್ದು ಇನ್ನೊಂದು 4-5 ವರ್ಷ ಮುಂಚೆಯೋ ನಂತರವೋ. ಅವ್ರಿಗೂ ಮೇಷ್ಟ್ರು ಅವರು ಅಂಥೇಳಿ ಶೀಲಾವತಿ ಅನ್ನೋ ಹುಡುಗಿ ಬರೆದ ಪತ್ರ, ಅದು ಆ ಪತ್ರ ಓದಿ ಇವರು ಬಂದರು. ಮಂಗಳ ಗಂಗೋತ್ರಿ ಅಂಥೇಳಿ ಅಲ್ಲಿ ಪರಮೇಶ್ವರ ಭಟ್ರು, ಅಲ್ಲಿ ಹೋಗಿ ಅವರು ಅದೇನನ್ನು ಮುಗಿಸ್ಕೊಂಡು ಬಂದರು ಇಲ್ಲಿ ಬಾಣಸ ಗಂಗೋತ್ರಿಗೆ. 1976ಕ್ಕೆ ಇಲ್ಲಿ ಸೇರಿಕೊಂಡು ಪುರಾತನರ ಚರಿತೆ ಎನ್ನುವ ಪುಸ್ತಕದ ಬಗ್ಗೆ ಕೆಲಸ ಮಾಡ್ತಾ ಇದ್ದಂತೆ. ಬಸವರಾಧ್ಯ ಇದ್ರಂತೆ ಅಲ್ಲಿ HOD. ಇದ್ದಕ್ಕಿದ್ದಾಗ ಕಲಬುರ್ಗಿ ಬಂದುಬಿಟ್ರಂತೆ. ಕಲಬುರ್ಗಿ ಬಂದಿದ್ದೆ ಇವರು ನೋಡಿ ತುಂಬ ಸಂತೋಷಪಟ್ರಂತೆ. ಮತ್ತು ಇವರು ಬರೆದಿದ್ದು ಯಾವುದೋ ಒಂದು ಪುಸ್ತಕಕ್ಕೆ, ಅದೇ ಪುರಾತನರ ಚರಿತೆಗೆ, ಅದರ ಬಗ್ಗೆ ಮಾಡಿದ ಸಂಶೋಧನೆಗೆ ವಿದ್ಯಾವರ್ಧಕ ಸಂಘದ ಪ್ರಶಸ್ತಿ ಕೊಟ್ಟರು ಅಂತ. ಮತ್ತು ಹೈವದನ ರಾವ್ ಅನ್ನೋರು ಉಲ್ಲೇಖ ಮಾಡ್ತಾರೆ. ಅವರು ಸಂಗರ ಕಾವ್ಯ ಅಂತ ಕರೀತಾರೆ. ವಾಸ್ತವವಾಗಿ ಅದು ಸೌಂದರ್ಯ ಕಾವ್ಯ ಆಗಬೇಕು ಅಂಥೇಳಿ ಅದನ್ನು ಸಂಪಾದಿಸಿ ಪ್ರಕಟಿಸ್ತಾರೆ. ಇನ್ನೊಂದೇನೋ ಹೇಳಿದ್ದಾರೆ, ಅದೇನೋ ನನಗೆ ಸರಿಯಾಗಿ ಅರ್ಥ ಆಗ್ತಾಯಿಲ್ಲ. ನಾನು ಅರ್ಥ ಆಗದೆ ಇರೋದನ್ನು ಬಿಟ್ಬಿಡ್ತೀನಿ, ಗುರ್ತು ಮಾಡ್ಕೊಂಡಿದ್ದೀನಿ ನಾನು ಏನು ಅಂಥೇಳಿ. ಸರಿ, ಆಮೇಲೆ ಇವರು ಮುಂದಿದೆ ಇದು ಸಹ್ಯಾದ್ರಿ ಕಾಂಡ ಅಂತ ಒಂದು ಪುಸ್ತಕ ಬಗ್ಗೆ ಓದಿದೆ ಈಗ ನಾನು ಸಂಪಾದನೆ ಮಾಡಿದ ಪುಸ್ತಕದಲ್ಲಿ. ಅದ್ರ ಬಗ್ಗೆ ಒಂದು ಕತೆ ಇದೆ. ಏನಂದರೆ ಕುವೆಂಪು ಅವ್ರ ಮನೇಲಿ ಇತ್ತಂತೆ ಅದು ಓಲೆಗರಿ ಪ್ರತಿ. ಅದನ್ನು ಪ್ರತಿ ಸರಸ್ವತಿ ಹಬ್ಬಕ್ಕೆ ತೆಗೆದು ಪೂಜೆ ಮಾಡಿ ಮತ್ತೆ ಎತ್ತಿಟ್ಬಿಡ್ತಾ ಇದ್ರಂತೆ. ನೋಡಿ, ಕುವೆಂಪು ಅಂತಹ ದೊಡ್ಡ ವಿದ್ವಾಂಸರ ಮನೆಯಲ್ಲೇ ಓಲೆಗರಿ ಪ್ರತಿಗೆ ಅರ್ಶಿನ ಕುಂಕುಮ ಹಚ್ಚಿಡೋದೆ, ಅದನ್ನು ಸಂಪಾದನೆ ಮಾಡಬೇಕಲ್ವ ಏನದು ಗೊತ್ತಿರಲಿಲ್ಲ. ಕನ್ನಡ ಅಧ್ಯಯನ ಸಂಸ್ಥೆಗೆ ಕೊಟ್ಟರು. ಆಮೇಲೆ ಅವರು ಅವ್ರ ಮನೆಗೆ ಹೋದಾಗ, ಕುವೆಂಪು ಮನೆಗೆ ಹೋದರು, ಇದನ್ನು ಮಾಡ್ತೀನಿ ಸರ್ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ವಿಮರ್ಶಾತ್ಮಕವಾಗಿ ಮಾತ್ರ, ಪೌರಾಣಿಕ ಹಿನ್ನೆಲೆ ಮಾತ್ರ ಕೊಡೋದು ಬೇಡ. ನದಿ ಇದೆ, ನದಿಯ ಹೆಸರು, ನದಿಯ ಇತ್ತೀಚಿನ ಸ್ಥಿತಿಗತಿ, ಹರಿವು, ಸಂಗಮ, ಅಣೆಕಟ್ಟೆ ಮತ್ತು 80 ಕ್ಷೇತ್ರಗಳು ಬರುತ್ತವೆ ನದಿ ದಡದಲ್ಲಿ. ಅವುಗಳಲ್ಲಿ 100 ತೀರ್ಥಗಳ ಚರಿತ್ರೆಯನ್ನು ಬರೀ ಅಂತ ಹೇಳಿದ್ರಂತೆ. 169 ಪುಟಗಳ ಮುನ್ನುಡಿ ಬರೆದಿದ್ದಾರೆ ಇವರು. ಅಂದರೆ ಪೂರ್ವಪೀಠಿಕೆ ಅಂತ ಕರೀತಾರೆ ಅದನ್ನು. ಅದು ಷಟ್ಪದಿ ಕಾವ್ಯ. ಅದು ಸಂಪಾದನೆ ಮಾಡಿದ್ದು ಇವ್ರು ಬರೆದ ಕಾವ್ಯ ಅಲ್ಲ. ಸಂಪಾದನೆ ಮಾಡುವಾಗ ಮುನ್ನುಡಿಯನ್ನು 169 ಪುಟ ಬರೆದು. ಆ ಷಟ್ಪದಿ ಕಾವ್ಯ 89 ಸಂಧಿ ಇದೆಯಂತೆ. 3272 ಪದ್ಯಗಳಿವೆ. ಅದಕ್ಕೆ ಅನುಬಂಧ ಬರಿಬೇಕು, ತೀರ್ಥ ಸೂಚಿ ಬರಿಬೇಕು, ಕ್ಷೇತ್ರ ಸೂಚಿ ಬರಿಬೇಕು, ಅಕಾರಾದಿ ಬರಿಬೇಕು, ಆಕರ ಗ್ರಂಥ ಸೂಚಿ ಬರಿಬೇಕು. ಇಷ್ಟು ಕೆಲಸ ಮಾಡಿದ್ದಾರೆ. ದೊಡ್ಡ ಪುಸ್ತಕ ಬೇರೆ. ಕನ್ನಡ ಅಧ್ಯಯನ ಸಂಸ್ಥೆ ಅದನ್ನು ಪ್ರಕಟಿಸುತ್ತೆ ಮತ್ತು ಅಕಾಡೆಮಿಯ ಪುಸ್ತಕ ಬಹುಮಾನ ಅದಕ್ಕೆ ಬರುತ್ತೆ ಅಂತ. ಮತ್ತಿಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ಘಟನೆ ನಡೆದಿದ್ದು ಬರೀತಾರೆ ಅವರು. ಜಾನಪದ ವಿಶ್ವಕೋಶದಲ್ಲಿ ಸಂಪಾದಕ ಮಂಡಳಿನಲ್ಲಿ ಹಕರಾಜೇಗೌಡ, ಆ್ಯಕ್ಚುಲಿ ಅವರು ನಾನು ಓದುವಾಗಲೂ ಇದ್ದರು. ಹಕರಾಜೇಗೌಡ ನಾನು ಕೆಲಸ ಮಾಡುವಾಗಲೂ ಇದ್ದರು. ಜಾನಪದ ಅಕಾಡೆಮಿಯ ರಾಯಚೂರಿನಲ್ಲಿ ಒಂದು ಪ್ರಬಂಧ ಮಂಡನೆ ಮಾಡಿದಾಗ ಇವರು ತುಂಬ ಗ್ರಂಥ ಸಂಪಾದನೆ ಮತ್ತು ಜಾನಪದ ಕ್ಷೇತ್ರದ ಕೆಲಸ ಮಾಡಿದ್ದಾರೆ ಅಂತೇಳಿ ಹಕರಾಜೇಗೌಡ ಪ್ರಬಂಧ ಮಂಡನೆ ಮಾಡಿ ಅಂತ ಹೇಳಿ ಕರೆದಂತೆ. ಇವರು ಪ್ರಬಂಧ ಮಂಡನೆ ಮಾಡಿದ್ರಂತೆ. ಎಲ್ಲರೂ ತುಂಬ ಮೆಚ್ಕೊಂಡ್ರಂತೆ. ಒಂದಷ್ಟು ಜನ ಅವರು ಪುಸ್ತಕ ಪ್ರಕಟಿಸಿದಾರಾ ಅಂತ ಕೇಳಿದ್ರಂತೆ. ಇನ್ನೂ ಇಲ್ಲ, ಆಗ ಇನ್ನೂ ಒಂದು ಪುಸ್ತಕನೂ ಬಂದಿರಲಿಲ್ಲ. ಮತ್ತು ಅವ್ರನ್ನ ಹೇಗೆ ಕರೆದ್ರಿ ನೀವು ಪ್ರಬಂಧ ಮಾಡಿಸೋಕೆ? ಇವ್ರಿಗೆ ದಿಗ್ಭ್ರಮೆ ಆಗೋಯ್ತಂತೆ. ಈ ತಕ್ಕ ಕಹಿ ಅನುಭವ ನನಗೂ ಆಗಿದೆ. ಆನೇಕಲ್ಲಲ್ಲಿ ಭಾಷಣ ಮಾಡಿ ಅಂತ ಒಬ್ರು ಕರೆದ್ರು. ಆನೇಕಲ್ ಕೃಷ್ಣಮೂರ್ತಿ ಅಂತೇನೋ, ಅವರು ತುಂಬ ಓಡಾಡ್ತಿದ್ರು, ಈಗಲೂ ಓಡಾಡ್ತಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ ಅವರು. ಆಮೇಲೆ ನಾನು ಹೋದೆ ಅಲ್ಲಿಗೆ. ಸರಿ, ಭಾಷಣ ಆಗೋಯ್ತು, ಪ್ರಬಂಧ ಮಾಡಾಗೋಗಿದೆ, ಊಟ ಮಾಡೋಕ್ಕೆ ಕೂತಿರುವಾಗ ಬಂದ್ಬಿಟ್ಟು ಯಾರೋ, ನೀವು ಆನೇಕಲ್ನವರಾ ಅಂದರು. ನನ್ನ ಬೆಂಗಳೂರು ಅಂದೆ. ಅಲ್ಲ, ನೀವು ಹುಟ್ಟಿದ್ದ ಆನೇಕಲ್ಲ ಅಂದರು. ಅಲ್ಲ, ಮಂಡ್ಯ ಜಿಲ್ಲೆ ಕೃಷ್ಣಪೇಟೆ ತಾಲೂಕು ಹೊಸಹೊಳಲು ಅಂದೆ. ಗುಸು 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 ಶುರುವಾಗೋಯ್ತು. ಏನಾಯ್ತಪ್ಪ, ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿದ್ದೆ ತಪ್ಪೇನಂತಾರೆ. ಅಂದರೆ
ಆನೇಕಲ್ಲಲ್ಲಿ ಹುಟ್ಟಿದವ್ರನ್ನ ಮಾತ್ರ ಪ್ರಬಂಧ ಮಾಡ್ಸೋಕೆ ಕರಿಬೇಕಂತೆ. ನಾನು ಯಾವುದೋ ಮಂಡ್ಯ ಜಿಲ್ಲೆ ಕೃಷ್ಣಪೇಟೆ ಹೊಸಹೊಳಲಲ್ಲಿ ಹುಟ್ಟಿದವ್ರನ್ನ ಯಾಕೆ ನಮ್ಮ ಪ್ರಬಂಧ ಮಾಡ್ಸೋಕೆ ಕರೀತೀರ ಅಂತ ನನಗಂತೂ ತುಂಬಾ ಬೇಜಾರಾಯಿತು, ತುಂಬ ಗಾಬರಿ ಆಯಿತು. ಇದೇನು ಯಾವ ಮಟ್ಟಕ್ಕೆ ಬಂತು? ಹಾಗಾದ್ರೆ ಒಂದು ಪ್ರಬಂಧ ಮಾಡಿಸ್ಬೇಕಾದ್ರೆ ಆ ವಿಷಯದ ಬಗ್ಗೆ ಪರಿಣತಿ ಇರೋರು, ಅದ್ರ ಬಗ್ಗೆ ಹಿಡಿತಾ ಇರೋರು ಮಂಡಿಸ್ಬೇಕು, ಅಥವಾ ಊರಿನಲ್ಲಿ ಹುಟ್ಟಿದವರೆಲ್ಲ ಮಂಡಿಸ್ಬೇಕು ಅಂತನ್ನುವ ಪ್ರಶ್ನೆ ನನಗೆ ಬಂತು. ಅಷ್ಟೇ. ನಂದಲ್ಲಿ ನಿಲ್ಲುತ್ತೆ. ಇವರು ಹೇಳ್ತಾರೆ ಒಂದು ಪುಸ್ತಕನೂ ಪ್ರಕಟಿಸಿಲ್ಲ ಅಂತ ಹೇಳಿ ನನ್ನ ಮೇಲೆ ಟೀಕೆ ಮಾಡ್ತಾ ಇದ್ದೀರಲ್ವ, ಏನೂ ಮಾತಾಡಲಿಲ್ವಂತೆ, ಬೇಜಾರಾಯ್ತಂತೆ. ಆಮೇಲೆ ಸಾಲಾಗಿ 6 ಪುಸ್ತಕ ಪ್ರಕಟಿಸ್ಕೊಟ್ಟಿರುತ್ತೆ ಜಾನಪದದ ಮೇಲೇ, ವರ್ಷಕ್ಕೊಂದು. ಓದಿದೆ ಈಗ ತಾನೇ ಓದಿದೆ ಅದನ್ನೆಲ್ಲ. ಅದರಿಂದ ಭಾನುಮತಿ ಬಾಯಿಂದ ಉತ್ತರ ಕೊಡಲಿಲ್ಲ, ಕೃತಿಯಿಂದ ಉತ್ತರ ಕೊಟ್ಟರು. ಅಂದರೆ ಪುಸ್ತಕ ಬರೀಲಿಲ್ಲ ಅಂತ ನಿಮ್ಮ ಆಕ್ಷೇಪಣೆ ತಗೊಳ್ಳಿ ಅಂತ ಹೇಳಿ 6 ಪುಸ್ತಕ ಅಂತ ಹಠದ ಒಂದು ಒಳ್ಳೆಯ ಹಠವೇ ಅದು. ಆಮೇಲೆ ಇಬ್ಬೀಡಿನ ಜನಪದ ಕಥೆಗಳು ಅನ್ನೋದು ಒಂದು ಓದಿದೆ ನನ್ನ ಹೆಸರು. ಅಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪಟ್ಟಿಯಾಗಿದೆ. ರಾಜ್ಯ ಜಾನಪದ ಯಕ್ಷಗಾನ ಅಕಾಡೆಮಿ 1986ರಲ್ಲಿ ಶ್ರೇಷ್ಠ ಗದ್ಯಕೃತಿ ಅಂತ ಪರಿಗಣಿಸಿದೆ. ಕುಂದಾಪುರದ ಗುಂಡಿ ಚಂದ್ರಶೇಖರ ಐತಾಳರ ಸ್ಮಾರಕ ಪ್ರಶಸ್ತಿ ಸಿಕ್ಕಿದೆ ಅದಕ್ಕೆ. ಅದು ಬಹಳ ಮಹತ್ವದ ಕಥೆಗಳು ಅಂಥೇಳಿ. ಇಬ್ಬೀಡು ಅಂತ ಒಂದು ಊರು, ಅಲ್ಲಿನ ಕಥೆಗಳ ಬಗ್ಗೆ, ಇಬ್ಬೀಡಿನ ಜನಪದ ಕಥೆಗಳು ಅಂತ. ಮತ್ತು ಮಲೆನಾಡಿನ ಶೈವ ಒಕ್ಕಲಿಗರು ಅನ್ನೋದು ಜಾನಪದೀಯ ಅಧ್ಯಯನ. ಮತ್ತು ಓದಿದ್ದೀನಿ ಪುಟ್ಟ ಮಲ್ಲಿಗೆ ಹಿಡಿ ತುಂಬ, ಜಾನಪದ ಆಂತರ್ಯ, ಜಾನಪದ ಭಿತ್ತಿ, ಕನ್ನಡ ಸಾಹಿತ್ಯದಲ್ಲಿ ಜಾನಪದೀಯ ನೆಲೆಗಳು, ಜಾನಪದ ಚಹರೆ, ಜಾನಪದ ಅಡುಗೆ, 11 ಕೃತಿಗಳು. ನಾನು 5-6 ಒಂದೇ ಒಟ್ಟು 11 ಕೃತಿಗಳನ್ನು ಪ್ರಕಟಿಸಿ ಅವರ ಪ್ರಶ್ನೆ ಕೇಳಿದವ್ರಿಗೆ ಉತ್ತರ ಕೊಟ್ಟರು. ಜಾನಪದ ಕೃತಿಗಳನ್ನು ಪ್ರಕಟಿಸಿಲ್ಲ ಅಂದರೆ ಉತ್ತರ ಕೊಡುವುದೆಂದರೆ ಹೀಗಿರಬೇಕು ಅಂತ ಹೇಳ್ತಾರೆ ಅವರು. ಮತ್ತು ಬೇಲೂರಿನ ಬಿಷ್ಟಮ್ಮನ ಕೆರೆ ಅಂತ ಒಂದಿದೆಯಂತೆ. ಅಲ್ಲಿ ಈ ನಮ್ಮ ಕೆರೆಗೆ ಹಾರ ಕತೆ ಇದೆಯಲ್ಲ, ಜಾನಪದ ಕತೆ, ಕಿರಿ ಸೊಸೆ ಭಾಗೀರಥಿನ ಬಲಿ ಕೊಡ್ತಾರಲ್ಲ, ಕೆರೆಯಲ್ಲಿ ನೀರಿಲ್ಲ ಅಂದ್ಬಿಟ್ಟು, ಅದೇ ಥರ ಇದೆ ಅದು. ಬಿಷ್ಟಪ್ಪ ಅನ್ನೋದು ಎಲ್ಲ ದೇವರ ಎಂಥದ್ದು ಬಿಷ್ಟಪ್ಪ ಅನ್ನೋನು ಒಂದು ದೇವರ ಕೆರೆ ಕಟ್ಸಿದಂತೆ. ಬಿಟ್ಟಿಗೆ ದೇವನ ಕೆರೆ ಅದು. ಬಿಟ್ಟಿ ದೇವ ಅನ್ನೋದು ವಿಷ್ಣು ದೇವ ಆಗಿ ಬಿಷ್ಟಪ್ಪ ಆಗಿದೆ ಅಂತ ಹೇಳಿ ಕರೀತಾರೆ. ಅದು ಕಥೆ ಬಗ್ಗೆ ಅವ್ರು ಬರೆದಿದ್ದಾರೆ ಅಂತ. ಆಮೇಲೆ ಬತ್ತೀಸ ಪುತ್ಥಳಿ ಕಥೆ ಅನ್ನೋದು 32 ಪುತ್ಥಳಿ ಕಥಾ ಅನ್ನುವ ಸಂಸ್ಕೃತ ಕಾವ್ಯಗಳಿದ್ವಂತೆ. 4 ಕಾವ್ಯಗಳಿದ್ವಂತೆ ಒಂದೇ ಕಥೆ ಇಟ್ಕೊಂಡು. ಅವನ್ನು ಸಂಪಾದಿಸಿ ಅವರು ಒಂದು ಪುಸ್ತಕವಾಗಿ ಅದನ್ನು ಪ್ರಕಟಿಸಿದ್ದಾರೆ ಅಂತ ಹೇಳಿದ್ರು. ಇದೊಂದು ಕತೆ. ಭೋಜರಾಜ ಅಂತಿದ್ದಂತೆ, ಏನು ಕಾಳಿದಾಸ ನಾಟಕದಲ್ಲಿ ನೋಡಿದ ಹಾಗೆ ಅಪ್ಪ ಇಲ್ಲ, ನಾಟಕ ಅಂತಿದ್ದು ಸಿನಿಮಾದಲ್ಲಿ. ಅವನ ಸಿಂಹಾಸನ ಹತ್ತೋದಕ್ಕೆ ಬೊಂಬೆಗಳಿದ್ವಂತೆ, ಎಡಗಡೆ ಒಳಗಡೆ, ಎಡಗಡೆ ಒಳಗಡೆ. ಅದನ್ನು ವಿಕ್ರಮಾದಿತ್ಯನ ಬೊಂಬೆ, ವಿಕ್ರಮಾದಿತ್ಯನ ಕಥೆಗಳು ಅಂತ ಕರಿತೇವೆ. 64 ಬೊಂಬೆಗಳು, 64 ಕತೆ ಹೇಳು ಅಂತ ಕೇಳಿದ್ವಿ. 64 ಕತೆ ಹೇಳಿದ ಮೇಲೆ ಸಿಂಹಾಸನ ಹತ್ತಿ ಹೋಗಿ ಕೂತ್ಕೊಳ್ಳೋಕೆ ಸಾಧ್ಯ ಯಾರಿಗೆ? ವಿಕ್ರಮಾದಿತ್ಯನಿಗೆ ಅಂತ ಇದೆಯಂತೆ. 125 ಪುಟಗಳ ಮುನ್ನುಡಿ ಬರೀತಾರಂತೆ ಅದಕ್ಕೆ ಇವರು. ಬರವಣಿಗೆ ಹುಚ್ಚಿರೋರು ಹಾಗೆಯೇ ಕಮ್ಮಿ ಪೇಜ್ ಬರೆಯೋಕ್ಕಾಗೋದೇ ಇಲ್ಲ. ನಾನು ಹಾಗೆ ಬರೀತಿದ್ದ ಕಾಲ ನನಗೆ ನೆನಪಾಗುತ್ತೆ. ಇದಕ್ಕೆ ಅನೇಕ ಪ್ರಶಸ್ತಿಗಳು ಬಂದಿವೆ ಈ ಪುಸ್ತಕಕ್ಕೆ ಅಂತ. ಆಮೇಲೆ ಅರಸರ ಚರಿತ್ರೆಗಳು ಅಂತ ಹೇಳಿ ಪತ್ರಾಗಾರ ಇಲಾಖೆ ಪ್ರಕಟಿಸಿದೆ. ಕರ್ನಾಟಕದ ಸ್ಥಳೀಯ ರಾಜರ ಕಥೆ ಇದೆ ಅಲ್ಲಿ. ಅಕ್ಷರ ತುಂಬ ಕ್ಲಿಷ್ಟವಾಗಿದೆ ಮೂಲ ಹಸ್ತಪ್ರತಿನಲ್ಲಿ, ಆದರೂ ಇವರು ಅದನ್ನು ಸಂಪಾದನೆ ಮಾಡಿದ್ದಾರೆ. ಆಮೇಲೆ ಭುಜಬಲಿ ಕಾವ್ಯವನ್ನು ಸಂಪಾದನೆ ಮಾಡಿದ್ದಾರೆ. ಆಮೇಲೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಮಹಿಳಾ ಸಾಹಿತ್ಯ ಚರಿತ್ರೆ ಅಂತ ಪ್ರಕಟಿಸಿದ್ರಲ್ಲ ಹಂಪಿ ವಿಶ್ವವಿದ್ಯಾನಿಲಯದರು. 15ರಿಂದ 18ನೇ ಶತಮಾನದ ಕಾಲದ ಉದಾಹರಣೆ ಸಜ್ಜು ಹೊನ್ನಮ್ಮ, ಶೃಂಗಾರಮ್ಮ, ಚೆಲುವಂಬೆ, ಹೆಳಮನಕಟ್ಟೆ ಗಿರಿಯಮ್ಮ ಅವ್ರ ಬಗ್ಗೆ ಬರೀತಾರೆ ಐತಿ ಭಾನುಮತಿ. ಆ ಪ್ರಬಂಧ ಇರುತ್ತು. ಆ ಜಾಗಕ್ಕೆ ತುಂಬ ಜನ ಬರೆದಿರೋ ಪ್ರಬಂಧಗಳ ಸಂಕಲನ ಅದು. ಯಾವುದು ಮಹಿಳಾ ಸಾಹಿತ್ಯ ಐತೆ ಆ ಭಾಗದ್ದು. ಮತ್ತು ಇನ್ನೊಂದು ಕೃತಿ ನಂತರ ಇದೊಂದು ತಮಾಷೆ. ಇವರ PhD ಪ್ರಬಂಧಕ್ಕೆ ಆನೆ ಉಪಾಧ್ಯ ಚಿನ್ನದ ಪದಕ ಬಂತು ಅಂತ ಹೇಳಿದ್ರೆ, ಆಗ ಅವರು ಒಂದು ಅನುಭವನ ನಾವು ಜ್ಞಾಪಿಸ್ಕೊಂಡ್ವಿ. ಪದ್ಮಶೇಖರ್ ಹೇಳಿದರು, ಅವರ ಸ್ಟೂಡೆಂಟು ಒಬ್ಬ ಕೈನಲ್ಲಿ ಬರೆದುಬಿಟ್ಟ ಕೊಟ್ಬಿಟ್ಟ ಅವರಿಗೆ, ಮೇಡಮ್ ಓಕೆ ಮಾಡಿದ್ರೆ ಟೈಪ್ ಮಾಡಿಸ್ತೀನಿ ಅಂತ. ನೋಡ್ತಾರಂತೆ ಒಂದೊಂದು ವಾಕ್ಯನೂ ತಪ್ಪು. ಇನ್ನಿವನು ಕೊಟ್ರಿ ಮಹಾರಾಯ, ಇವನು ಮತ್ತೆ ಬರೆಯೋದೇ ಹೀಗೆ ಅಂದ್ಬಿಟ್ಟೆ. ಪದ್ಮ ರೆಡ್ಡಿಂಗ್ ತಗೊಂಡು ರಾತ್ರಿ ಇಡೀ ಅದನ್ನು ತಿದ್ದದ್ರಂತೆ. ಪ್ರತಿ ವಾಕ್ಯನೂ ರೀರೈಟ್ ಮಾಡಿದ್ರಂತೆ. ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕೂತಿದ್ದೆ ಕಡಮ್ಮ ಅಂತ ಅನ್ನೋರು ಅವರು ಅಂತ ನಾವು ನೆನಪಿಸ್ಕೊಂಡ್ವಿ. ಯಾಕೆಂದರೆ ಪದ್ಮಶೇಖರ್ ನಮಗಿಂತ ಸೀನಿಯರು.
ಆ ಥರ ಇರ್ತಿದ್ದು ಅಂತ ಹೇಳಿ ಇವರ ವರ್ಧಮಾನ ಚರಿತೆಗೆ ತುಂಬ ಒಳ್ಳೆಯ ಹೆಸರು ಇತ್ತು ಅಂತ. ಆಮೇಲೆ ಇವ್ರನ್ನ ಕೇಳ್ತಾರೆ ಯಾರೊಬ್ಬರು, ನೀವು ರಿಟೈರ್ ಆದಮೇಲೆ ಏನು ಕೊಡುಗೆ ಕೊಟ್ರಿ ನೀವು ಓದಿದ ಸಂಸ್ಥೆ, ಕೆಲಸ ಮಾಡಿದ ಸಂಸ್ಥೆಗೆ? ಏನೋ ಒಂದು ಎಂಥದ್ದು ಸ್ವೀಟ್ ಪ್ಯಾಕೆಟೋ ಹೂವಿನ ಹಾರನೋ ಏನೋ ಕೊಟ್ಟು ಹೋಗೋದು. ಇವ್ರಿಗೆ ಸನ್ಮಾನ ಮಾಡ್ತಾರೆ, ಸ್ವೀಟ್ ಪ್ಯಾಕೆಟು ಹೂವಿನ ಹಾರ ಕೊಟ್ಟು. ನೀವೇನು ಕೊಟ್ರಿ ಅಂದರೆ ಅವ್ರು ಹೇಳ್ತಾರೆ, ಅವರೇ ಹೇಳ್ತಾರೆ, ಅವರು ನಮಗೆ ಸನ್ಮಾನ ಮಾಡಿ ಕಳಿಸೋದಲ್ಲ, ನಾವು ಕೊಡಬೇಕು. ಏನು ಕೊಟ್ಟರು ಅಂದರೆ ಹಸ್ತಪ್ರತಿಗಳಿಗೆ ಕೆಂಪು ಚೀಲ ಹೊಲಿಸ್ತಾರಂತೆ. ಹಸ್ತಪ್ರತಿಗಳು ಧೂಳು ತಿಂದು ಹಾಳಾಗೋಗುತ್ತೆ. BMC ಪ್ರತಿಷ್ಠಾನದಲ್ಲಿ ಗಾಜಿನ ಬಾಕ್ಸಲ್ಲಿ ಇಟ್ಟಿದ್ದಾರೆ, ಧೂಳು ಬೀಳದೆ ಇರಲಿ ಅಂತ. ಧೂಳು ಇದ್ದಿದ್ದು ಹಾಳಾಗೋಗುತ್ತಲ್ವಾ. ಅಲ್ಲಿ ಪಂಪ ಭಾರತನೂ ಇದೆ, ಪಂಪ ಬರೆದಿದ್ದಲ್ಲ, ಯಾರ್ಯಾರೋ ಪ್ರತಿಗಳು ಮಾಡಿ ಬಂದಿರೋದು. 1000 ವರ್ಷದಿಂದ ಎಷ್ಟು ಜನ ಪ್ರತಿ ಮಾಡಿದಾರೋ. ಅದಕ್ಕೆ ಕೆಂಪು ಚೀಲ ಹೊಲಿಸಿ ಆ ಕೆಂಪು ಚೀಲದ ಒಳಗೆ ಹಾಕಿಡಿ, ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಇವ್ರು ಮಾಡಿದಾರಂತೆ. ಅದಾದಮೇಲೆ ನಾನು ಹೋಗಿಲ್ಲ ಅಲ್ಲಿಗೆ ನೋಡೋದಕ್ಕೆ, ಅದನ್ನು ನೋಡೋದಕ್ಕಾದರೂ ಹೋಗಬೇಕಾಗಿತ್ತು ಅಂತ ಹೇಳಿ ಅಂತ. ಮತ್ತೊಬ್ಬ ಬರೀತಾರೆ, ಹಾಮಾನ ಮೀಟಿಂಗ್ ಕರೀತಿದ್ರಂತೆ, ಅಲ್ಲಿ ವಿದ್ಯಾಶಂಕರ್ ಇರ್ತಿದ್ರು, ಕಲಬುರ್ಗಿ ಇರ್ತಿದ್ರು. ಈಗ ಹಾಮಾನೂ ಇಲ್ಲ, ವಿದ್ಯಾಶಂಕರು ಇಲ್ಲ, ಕಲಬುರ್ಗಿನೂ ಇಲ್ಲ ಅಂತ ಹೇಳಿ ಬರೀತಾರೆ. ಆಮೇಲೆ ಅವರ ಗ್ರಂಥ ಸಂಪಾದನಾ ಸಂಕಥನ ಅನ್ನುವ ಒಂದು ಪುಸ್ತಕವನ್ನು ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಅವರು ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ, ಕೃತಜ್ಞತಾಪೂರ್ವಕವಾಗಿ. ಇದಿಷ್ಟು ನನಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ತಿಳಿದಿತ್ತು. ಯಾಕೆಂದರೆ ನಾನು ಅವರಿಂದನೇ ಇಮೇಲಲ್ಲಿ ಬಯೋಡಾಟಾ ತರಿಸ್ಕೊಂಡು ಫೋನ್ ಮಾತಾಡಿ ಎಲ್ಲ ಮಾಡಿದ್ನಲ್ಲ, ಇದನ್ನು ಯಾಕೆ ನಾನು ಮಿಸ್ ಮಾಡ್ಕೋಬೇಕು ಅಂತ ಹೇಳಿ ಅದನ್ನು ನಾನು ಅಲ್ಲಿ ಹೇಳಿದೆ. ಅವರ ಪ್ರಶಸ್ತಿಗಳನ್ನು ಓದ್ದೆ ಅಲ್ಲ, ಅಷ್ಟೇ ಅಲ್ಲ, ಇನ್ನೂ ತುಂಬ ಇದೆ ಅಂತ ಕಾಣುತ್ತೆ. ಅದಕ್ಕಾಗಿ ನಾನು ಓದ್ತೀನಿ, ರಿಪೀಟ್ ಆಗಬಹುದು ಅಂತ ಕಾಣಿಸುತ್ತೆ. PhD ಪ್ರಬಂಧಕ್ಕೆ ಆನೆ ಉಪಾಧ್ಯಾಯ ಚಿನ್ನದ ಪದಕ, ಸಹ್ಯಾದ್ರಿ ಕಂಠ ಕಾವ್ಯಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬತ್ತೀಸ ಪುತ್ಥಳಿ ಕಥೆಗೆ BMC ಪ್ರತಿಷ್ಠಾನ ಪ್ರಶಸ್ತಿ ಮತ್ತು ಸಂಶೋಧನಾ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದ್ದು ತೀನಂಶ್ರೀ ಪ್ರಶಸ್ತಿ, ಇದೊಂದೇ ಪುಸ್ತಕಕ್ಕೆ 1989 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆಮೇಲೆ ಮಲೆನಾಡು ಶೈವ ಒಕ್ಕಲಿಗರು ಅನ್ನೋದಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯದ ತೀನಂಶ್ರೀ ಪ್ರಶಸ್ತಿ. ಇಬ್ಬೀಡಿನ ಜನಪದ ಕಥೆಗಳಿಗೆ 1989ರಲ್ಲಿ ರಾಜ್ಯ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಮತ್ತು ಕುಂದಾಪುರದ ಗುಂಡಿ ಚಂದ್ರಶೇಖರ ಐತಾಳ ಪ್ರಶಸ್ತಿ. ಪುಟ್ಟಮಲ್ಲಿಗೆ ಹಿಡಿ ತುಂಬಾಗೆ ಕಸಾಪ ಪ್ರಶಸ್ತಿ, ಗದ್ಯ ಪ್ರಶಸ್ತಿ. ಆಮೇಲೆ ಸಿದ್ಧಲಿಂಗ ಕಾವ್ಯ ಮತ್ತು ಮಹಾಕೂಟ ಅನ್ನುವ ಗ್ರಂಥಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಯಲಕ್ಷ್ಮಿ ಸಣ್ಣಯ್ಯ ಪ್ರಶಸ್ತಿ. BS ಸಣ್ಣಯ್ಯ ತಮ್ಮ ಹೆಂಡತಿ ಹೆಸರಲ್ಲಿ ಇಟ್ಟಿರೋ ಪ್ರಶಸ್ತಿ. ಇದು ಆಲಿ ನುಂಗಿದ ನೋಟ ಸ್ವತಂತ್ರ ಕೃತಿ, ಇದು ಅದಕ್ಕೆ ಪಾಗು ಹಲ್ಕಟ್ಟಿ ಪ್ರಶಸ್ತಿ. ರಾಮನಗರದ ಜಾನಪದ ಲೋಕದ ಪ್ರಶಸ್ತಿ. ಗ್ರಂಥ ಸಂಪಾದನೆ ಕೆಲವು ಅಧ್ಯಯನ ಅನ್ನೋದಕ್ಕೆ BMC ಪ್ರತಿಷ್ಠಾನದ ಸಾವಿತ್ರಮ್ಮ ಪ್ರಶಸ್ತಿ. ಹಾಸನ ಜಿಲ್ಲಾ ಬೇಲೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಅಧ್ಯಕ್ಷತೆ ಗೌರವ. ಆಮೇಲೆ ಬೇಲೂರಿನ ಶಿಲ್ಪಕಲಾ ಕೂಟ ಸಂಶೋಧನಾ ಮುಕುಟಮಣಿ ಪ್ರಶಸ್ತಿ ಆ ಪುಸ್ತಕಕ್ಕೆ. ಕರ್ನಾಟಕ ಜಾನಪದ ಅಕಾಡೆಮಿಯ ದಿಶಂಪ ಪ್ರಶಸ್ತಿ, ರಾಜೇಗೌಡ ಗ್ರಂಥ ಸಂಪಾದನಾ ಪ್ರಶಸ್ತಿ, ಹೊಯ್ಸಳ ಪ್ರಶಸ್ತಿ, MVC ಸಂಶೋಧನಾ ಪ್ರಶಸ್ತಿ, ಕುಮಾರಶ್ರೀ ಪ್ರಶಸ್ತಿ, ಬಸವ ಬೆಳಗು ಪ್ರಶಸ್ತಿ, ಶತಮಾನೋತ್ಸವ ಪ್ರಶಸ್ತಿ, ಬೇಲೂರು ರಾಜ್ಯೋತ್ಸವ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಹಸ್ತಪ್ರತಿ ಸಮ್ಮೇಳನದ ಗೌರವಾಧ್ಯಕ್ಷತೆ ಇವೆಲ್ಲ ಓದಿದೆ. ಟಿ ಗಿರಿಜಾ ಸಾಹಿತ್ಯ ಪ್ರಶಸ್ತಿ, ಶಂಕರ ಸಾಹಿತ್ಯ ಪ್ರಶಸ್ತಿ ಮತ್ತು ಮೈಸೂರು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಮಹಿಳಾ ಸಾಹಿತ್ಯ ಸಮ್ಮೇಳನದ ಗೌರವ ಪ್ರಶಸ್ತಿ. ನಾನು ಒಂದು ಸೇರಿಸ್ಬಿಡ್ತೀನಿ, ಎಲ್ಲರೂ ಇಷ್ಟೊಂದು ಸೇರಿಸಿದಾರಲ್ಲ, ಅದರಲ್ಲಿ HS ಪಾರ್ವತಿ ಪ್ರಶಸ್ತಿ. ಅದು ಕರ್ನಾಟಕ ಲೇಖಕಿಯ ಸಂಘ ಕೊಡು ಪ್ರಶಸ್ತಿ. ಅದು 2021ರಲ್ಲಿ ಅವ್ರಿಗೆ, 22ರಲ್ಲಿ ನನಗೆ ಫಂಕ್ಷನ್ ನಡೆದಿದ್ದು ಮಾತ್ರ 22 ಡಿಸೆಂಬರ್ ಅಥವಾ 23 ಜನವರಿ. ನಮ್ಮ ಮನೆಯಲ್ಲಿ ನಾನು ಹೋಗೋಕ್ಕೆ ತುಂಬ ತೊಂದರೆ ಇತ್ತು. ನಾನು ಫೋನ್ ಮಾಡಿ ಒಂದು ಸುಮಾರು 15 ಫೋನ್ ಕರೆ ಬಂತು ನನಗೆ, ಬರ್ತೀರಾ ಅಂತ. ಹೊರಟೆ ಹೋಗಲ್ಲ ಅಂತಲೇ ಅಂದ್ಕೊಂಡಿದ್ದೆ, ಅದು ಏನೋ ಹೋಗ್ಬಿಟ್ಟೆ. ಆಮೇಲೆ ನಾವು ಹೋಗೋದಕ್ಕೆ ಪೂರ್ತಿ ಫಂಕ್ಷನ್ ಮುಗಿದು ಅವ್ರ ಪ್ರಶಸ್ತಿನ ಕೊಟ್ಟು ಎಲ್ಲ ಮುಗಿದೋಗಿತ್ತು. ಆಗ ನಾನು ಕುಂತ್ಕೊಂಡು ಯಾರ ಕೈಯೋ ಹಿಡ್ಕೊಂಡು ಹೋದೆ ನಡೆಯೋಕ್ಕಾಗಲ್ಲ ಅಂತ. ಪಾಪ ಮತ್ತೆ ಎಲ್ಲ ಕುರ್ಚಿ ಇಟ್ಟು ಪ್ರಶಸ್ತಿ ಕೊಟ್ಟು, ಆಮೇಲೆ HL ಪುಷ್ಪ ಹೇಳಿದ್ರು, ನಿಮ್ಮ ಬಗ್ಗೆ ಪರಿಚಯ ಭಾಷಣ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟೆ ಗೊತ್ತಾ ನಾನು ಅಂತ. ನಾನೇನು ಮಾಡಲಿ, ಇನ್ನೊಂದ್ಸಲ ಮಾಡಮಾನಕ್ಕಾದ್ಯೆ, ಸುಮ್ಮನೆ ಕೆನೆ ತಟ್ಟದೆ. ಆಮೇಲೆ ಭಾನುಮತಿ ನೋಡಿದೆ, ಮಾತಾಡಿದೆ, ಅವ್ರ ಫೋನ್ ನಂಬರ್ ಕೇಳಿದ್ರು, ಇಷ್ಟು ವರ್ಷ ಆಗೋಯ್ತಲ್ಲ ಮಾತಾಡಿ ಅಂತ. ಅದೇ ನನಗೆ ಸಿನಿಮಾ ನಟಿ ಮುಖದ ಥರನೇ ಇದೆಯಲ್ರಿ ನಿಮ್ಮ ಮುಖ ಇನ್ನೂ ಅಂತ ನಾನು. ಆಗ ಮಾರನೇ ದಿವಸ ನೋಡ್ತೀನಿ, ನಿಮ್ಮ ಪ್ರಶಸ್ತಿ ಬಂದಿತ್ತಲ್ವ, ಮತ್ತು ಒಬ್ಬರದೇ ಫೋಟೋ ಬಂದಿದೆ ಕೇಳಿದ್ರು ಕೆಲವರು. ನಾನು ಹೋಗೋ ಹೊತ್ತಿಗೆ ಫಂಕ್ಷನ್ ಮುಗಿದೋಗಿತ್ತು ಅಂದ್ಬಿಟ್ಟೆ. ಎಲ್ಲ ಇಷ್ಟು ನೆನಪಾಗುತ್ತೆ. ಇವರು ಇಷ್ಟು ಅಲ್ದಲೇ
ಇನ್ನು ಮುಂದಕ್ಕೆ ಏನು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ವೈದ್ಯ ಗ್ರಂಥ 3 ವೈದ್ಯ ಗ್ರಂಥವನ್ನು ನೋಡಿ ಒಂದು ಸ್ವತಂತ್ರ ಸಂಪುಟವನ್ನು ಮಾಡ್ತಾರಂತೆ. ಅದು ವೈದ್ಯ ಚಿಂತಾಮಣಿ ಅನ್ನೋದೊಂದು ವೈದ್ಯ ಗ್ರಂಥ, ಒಂದು ಸಾಳ್ವನ ವೈದ್ಯ ಸಂಗತಿ ಅನ್ನೋದೊಂದು, ಆಮೇಲೆ ಚಂದ್ರಸಾಗರ ವರ್ಣೆಯ 11 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. 3 ಅಪ್ರಕಟಿತ ಕಾವ್ಯ ಇದೆಯಂತೆ. ಇನ್ನೂ ಎಲ್ಲ ಸಂಪಾದನೆ. ಹಾಂ, ಇದನ್ನು ನನಗೆ ಯಾರ್ಯಾರು ಒದಗಿಸಿದ್ರು ಅನ್ನೋದಕ್ಕೆ ಗೌರವ ಅರ್ಪಣೆ ಥರ ಕೆಲವು ಹೆಸರು ಬರ್ತೀನಿ. ಅದನ್ನು ಬಿಟ್ಟೆ ಹೀಗೆ ಗ್ರಂಥ ಸಂಪಾದನಾ ಕ್ಷೇತ್ರಕ್ಕೆ ಮತ್ತು ಸಂಶೋಧನಾ ಕ್ಷೇತ್ರಕ್ಕೆ ಭಾನುಮತಿ ಅವರದ್ದು ದೊಡ್ಡ ಕೊಡುಗೆ.